ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಂದು ಅಪಾಚಿ 200 ಬೈಕ್ ಇದೆಯಲ್ಲ, ಸೊ ಅದಕ್ಕೆ ನಾನು ಇವತ್ತು LED ಇಂಡಿಕೇಟರು ಹಾಗೆಯೇ ಹಜಾರ್ಡ್ ಫ್ಲಾಶರ್ ಅಂತ ಬರುತ್ತೆ, ಸೊ ಅದನ್ನು ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. LED ಇಂಡಿಕೇಟರ್ ಯಾವ ಥರ ಇದೆ, ಆಮೇಲೆ ಹಜಾರ್ಡ್ ಫ್ಲಾಶರ್ ಯಾವ ಥರ ಇದೆ, ಸೊ ತೋರಿಸ್ತೀನಿ ನಿಮಗೆ. ಸೊ ಕಂಪ್ನಿಯಿಂದ ಬಂದಿರೋ ಫಿಟೆಡು ಅದು ನಮಗೆ ಹ್ಯಾಲೋಜನ್ ಬಲ್ಪ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು LED ಅದಕ್ಕಿಂತ ಜಾಸ್ತಿ ಬ್ರೈಟ್ ಇರುತ್ತೆ. ಆಮೇಲೆ ಬೇಗ ಮೂಮೆಂಟಿಂಗ್ ಅಂದರೆ ಫ್ಲ್ಯಾಶ್ ಮೂಮೆಂಟ್ ಇರುತ್ತಲ್ವ, ಸ್ಪೀಡಾಗಿ ಮೂಮೆಂಟಿಂಗ್ ಈ ಥರ ಎಲ್ಲ ಇರುತ್ತೆ. ಸೊ ತೋರಿಸ್ತೀನಿ ನಿಮಗೆ ಇವಾಗ. ಸೊ ನೋಡಿ, ಇವು LED ಇಂಡಿಕೇಟರ್ಸು 360 ಡಿಗ್ರಿ LED ಇಂಡಿಕೇಟರ್ಸ್ ಇದು. ಸೊ ಇದು ನಮ್ಮದು ಅಪಾಚಿ 200 ಇಂಡಿಕೇಟರ್ಗೆ ನಾನು ಇದನ್ನು ಫಿಟ್ ಮಾಡ್ತಾಯಿದ್ದೀನಿ. ಸೊ ಇದು ಯಾವ ಥರ ಜಾಸ್ತಿ ಬ್ರೈಟ್ನೆಸ್ ಇರುತ್ತೆ ಇದು. ಸೊ ಅದರಿಗಿಂತ ಅದು ಕಂಪ್ನಿಯಿಂದ ಬಂದಿರುತ್ತಲ್ಲ ಅದರಿಂದ ಜಾಸ್ತಿ ಬ್ರೈಟ್ನೆಸ್ಸು ನೋಡಿ ಹೆಂಗಿದೆ. ಸೊ 360 ಡಿಗ್ರಿ ಇದು. ಸೊ ಆಮೇಲೆ ಇದು ಬಂದ್ಬಿಟ್ಟು ಹಜಾರ್ಡ್ ಫ್ಲಾಶರ್ ಅಂದ್ಬಿಟ್ಟು. ಸೊ ಇದರಲ್ಲಿ ನಮಗೆ 20ಗಿಂತ ಜಾಸ್ತಿ ಇದರಲ್ಲಿ ಪ್ಯಾಟ್ರನ್ಸ್ ಇದೆ. ಪ್ಯಾಟ್ರನ್ಸ್ ಅಂದರೆ ಯಾವ ಥರ ಅಂದರೆ ಮೂಮೆಂಟಿಂಗ್ ಇರುತ್ತಲ್ಲ, ಇಂಡಿಕೇಟರ್ ಮೂಮೆಂಟಿಂಗ್, ಲೈಟು ಆನ್ ಆಫು. ಸೊ ಅದು ಸ್ಪೀಡಾಗಿರುತ್ತೆ, ಆಮೇಲೆ ಸ್ಲೋ ಇರುತ್ತೆ, ಆಮೇಲೆ ಈ ಕಡೆ ಆನ್ ಆದಮೇಲೆ ಈ ಕಡೆ ಆನ್ ಆಗಲ್ಲ. ಸೊ ಈ ಥರ ಅಂದರೆ ಇದರಲ್ಲಿ 20 ಪ್ಯಾಟ್ರನ್ಸ್ ಇದೆ. ಸೊ ಇದನ್ನು ನಾನು ಇವಾಗ ನನ್ನ ಅಪಾಚಿ 200ಗೆ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಇಂಡಿಕೇಟರ್ಸು ನಾನು 4 ಇಂಡಿಕೇಟರ್ 360 ಡಿಗ್ರಿ ಇಂಡಿಕೇಟರ್ಸ್ ಇದು. ಸೊ ಇದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ಸೊ ಹಾಕ್ಬಿಟ್ಟು ಇದನ್ನು ಇನ್ಸ್ಟಾಲ್ ಮಾಡಿ ಸೊ ಕನೆಕ್ಷನ್ ಎಲ್ಲ ಕೊಡ್ತೀನಿ. ಸೊ ಕಂಪ್ಲೀಟಾಗಿ ನಿಮ್ಗೆ ಯಾವ ಥರ ಇನ್ಸ್ಟಾಲ್ ಮಾಡ್ತೀನಿ, ಆಮೇಲೆ ಇಂಡಿಕೇಟರ್ ಯಾವ ಥರ ಹಾಕ್ತೀನಿ, ಸೊ ಟೋಟಲಾಗಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇವಾಗ. ಸೊ ಆಮೇಲೆ ಇದು ಹಜಾರ್ಡ್ ಫ್ಲ್ಯಾಶರು ಆಮೇಲೆ ಇಂಡಿಕೇಟರ್ಸು, ಸೊ ಇವೆಲ್ಲ ನಾನು ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ. ಸೊ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದೊಂದು ಲಿಂಕ್ ಹಾಕ್ತೀನಿ. ಸೊ ನೀವು ಯಾರನ್ನ ಬೇಕಂದ್ರೆ ತೊಗೋಬೋದು. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರಂಟಲ್ಲಿ ನೋಡ್ತಿದ್ರೆ ನಾರ್ಮಲ್ ಹ್ಯಾಲೋಜನ್ ಬಲ್ಪ್ ಇದೆ. ಹಾಗೆಯೇ ನಮಗೆ ರಿಯರಲ್ಲಿ ಕೂಡ ನಾರ್ಮಲ್ ಹ್ಯಾಲೋಜನ್ ಬಲ್ಪ್ ಇದೆ, ಕಂಪ್ನಿ ಫಿಟೆಡು. ಸೊ ನಾವು LED ಹಾಕೋಣ. ಇವಾಗ ಬಿಚ್ಚೋಣ. ಮಾಮೂಲಿ ಕಂಪ್ನಿ ಹ್ಯಾಲೋಜನ್ ಬಲ್ಪ್ ಇದೆಯಲ್ಲ, ಸೊ ಇದು ಬಿಟ್ಬಿಟ್ಟೋಣ. ಇವಾಗ ಬಿಚ್ಬಿಟ್ಟು LED ಇಂಡಿಕೇಟರ್ ಹಾಕೋಣ. ಬಿಚ್ಚಿದೆ ಇದನ್ನು ಇವಾಗ. ಈಗ ರೈಟ್ ಸೈಡ್ ಒಂದು ಬಿಚ್ಚೋಣ. ಇದನ್ನು ಬಿಚ್ಕೊಂಡು ಇದನ್ನು ಬಿಚ್ಚಿದೆ. ನೆಕ್ಸ್ಟು ರಿಯರಲ್ಲಿ ಈ ಬಲ್ಪ್ ಬಿಚ್ಕೊಂಡ್ಬಿಡೋಣ, ರಿಯರ್ ಬಲ್ಪು. ಈ ಕಡೆ ಬಿಚ್ಕೊಂಡ್ಬಿಡೋಣ ರಿಯರ್ ಬಲ್ಪು. ಇವಾಗ ಕಂಪ್ಲೀಟಾಗಿ 4 ನಾರ್ಮಲ್ ಕಂಪ್ನಿ ಹ್ಯಾಲೋಜನ್ ಬಲ್ಪ್ನ ರಿಮೂವ್ ಮಾಡಿಬಿಡೋಣ. ಇದು ರಿಮೂವ್ ಮಾಡ್ತಾಯಿದ್ದೀನಿ ಹ್ಯಾಲೋಜನ್ ಬಲ್ಪ್ಗಳನ್ನು. ರೇಯರಲ್ಲಿ ಆಲ್ರೆಡಿ ರಿಮೂವ್ ಮಾಡಿದ್ದೀನಿ, ತೆಗೆದುಬಿಟ್ಟಿದೆ ಹ್ಯಾಲೋಜನ್ ಬಲ್ಪ್ನ. ಇವಾಗ LED ಇಂಡಿಕೇಟರ್ ತೊಗೊಂಡಿದ್ದೀನಿ. ಸೊ ಇದು 360 ಡಿಗ್ರಿ LED ಇಂಡಿಕೇಟ್ರು. ಸೊ ಇದನ್ನು ಇವಾಗ ಫಿಟ್ ಮಾಡೋಣ. ಫಿಟ್ ಮಾಡಿಬಿಟ್ಟು ಆನ್ ಮಾಡಿ ಚೆಕ್ ಮಾಡೋಣ ಯಾವ ಥರ ಬ್ರೈಟ್ನೆಸ್ ಇದೆ ಅಂತ. ಸೊ ಫಿಟ್ ಮಾಡಿದ್ದೀನಿ. ಬ್ರೈಟ್ನೆಸ್ ನೋಡಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಬ್ರೈಟ್ನೆಸ್ ಮಾತ್ರ. ಕಂಪ್ನಿ ಹ್ಯಾಲೋಜನ್ ಬಲ್ಬ್ಗಿಂತ ಇದರಲ್ಲಿ ಬ್ರೈಟ್ನೆಸ್ ಜಾಸ್ತಿ, ಯಾಕಂದರೆ ಇದು LED ಅಲ್ವಾ. ಸೊ 360 ಡಿಗ್ರಿ ಸಖತ್ ಬ್ರೈಟ್ ಇದೆ. ಹೀಗೆ ಹಿಂದೆ ನೋಡೋಣ ಇವಾಗ. ಸೊ ಹಿಂದೆ ನೋಡಿ ಸಖತ್ ಬ್ರೈಟ್ ಇದೆ. ಈ ಕಡೆದು ಆಮೇಲೆ ನೋಡೋಣ. ಇದನ್ನು ಅಷ್ಟೇ ಸಖತ್ ಬ್ರೈಟ್ ಇದೆ. ಸೊ ಇವಾಗ ಕಂಪ್ಲೀಟಾಗಿ ನಾನು ಇಂಡಿಕೇಟರ್ ಹಾಕಿದೆ, ನೋಡಿ ಯಾವ ಥರ ಕಾಣ್ತಿದೆ ಅಂತ. ಸೊ ರಿಯರಲ್ಲಿ ಈ ಥರ ಇಂಡಿಕೇಟರ್ ಕಾಣ್ತಿದೆ. ಸೊ ಫ್ರಂಟಲ್ಲಿ ಆ ಥರ ಕಾಣ್ತಿದೆ ನೋಡಿ. ಬ್ರೈಟ್ನೆಸ್ ಯಾವ ಥರ ಇದೆ ನೋಡಿ, ಸಖತ್ ಬ್ರೈಟ್ನೆಸ್ ಇದೆ. ಎಷ್ಟೊಂದು ನೋಡಿ ಬ್ರೈಟ್ನೆಸ್ ಮಾತ್ರ ಫುಲ್ಲು ಹೆವಿ ಬ್ರೈಟ್ನೆಸ್ ಇರುತ್ತೆ ಇದು ಇಂಡಿಕೇಟ್ರು. ಸೊ ಅದೇ ಕಂಪ್ನಿಯಿಂದ ಬರೋದಾದರೆ ಈ ಥರ ಇಷ್ಟೊಂದು ಬ್ರೈಟ್ನೆಸ್ ಆಗಿರಲ್ಲ. ಸೊ ಇದು ನಾವು LED ತೊಗೊಂಡಿರೋದಲ್ವ, ಅದು ಹ್ಯಾಲೋಜನ್ ಬಲ್ಪ್ ಆಗಿರುತ್ತೆ, ಬ್ರೈಟ್ನೆಸ್ ಕಡಿಮೆ ಇರುತ್ತೆ. ಬಟ್ ಇದು ಬಂದ್ಬಿಟ್ಟು LED ಸಖತ್ ಬ್ರೈಟ್ನೆಸ್ ನೋಡಿ, ನನಗೆ ಕಣ್ಣಿಗೆ ಸರಿಯಾಗಿ ಹೊಡಿತಿದೆ. ಸೊ ನೆಕ್ಸ್ಟ್ ಇವಾಗ ಹೆಡ್ಲೈಟ್ ಡೂಮ್ ಬಿಚ್ಚಿಬಿಟ್ಟು ಸೊ ನಾವು ಹಜಾರ್ಡ್ ಫ್ಲ್ಯಾಶರ್ನ ಫಿಟ್ ಮಾಡಿಬಿಟ್ಟು ಇಂಡಿಕೇಟ್ರಿಂದ ಸೊ ಪ್ಯಾಟ್ರನ್ನು ಯಾವ ಥರ ವರ್ಕ್ ಆಗ್ತದೆ ನೋಡೋಣ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ಇಲ್ಲಿ 2 ಸ್ಕ್ರೂ ಇರುತ್ತಲ್ವ, ಸೊ ಈ 2 ಸ್ಕ್ರೂನ ನಾನು ರಿಮೂವ್ ಮಾಡಿದೆ. ಸೊ ನೆಕ್ಸ್ಟು ಇಲ್ಲೊಂದು ಬೋಲ್ಟ್ ಇದೆ ನೋಡಿ. ಸೊ ಕಾಣಿಸ್ತಿದೆ ಅನ್ಕೊತೀನಿ, ಇಲ್ಲೊಂದು ಬೋಲ್ಟ್ ಇದೆ. ನೆಕ್ಸ್ಟು ಈ ಕಡೆ ಒಂದು ಬೋಲ್ಟ್ ಇದೆ. ಸೊ 2 ರಿಮೂವ್ ಮಾಡಿದ್ರೆ ಹೆಡ್ಲೈಟು ಕ್ಲೀನಾಗಿ ಹೊರಗಡೆ ಬರುತ್ತೆ. ಸೊ ಬಿಚ್ಚಿದ ಮೇಲೆ ಹಜಾರ್ಡ್ ಫ್ಲ್ಯಾಶರ್ ಯಾವ ಥರ ಫಿಟ್ ಮಾಡೋದು ಸೊ ಹೇಳ್ತೀನಿ.
ಸೊ ಈಗ ಹಜಾರ್ಡ್ ಫ್ಲಾಶರ್ ತೊಗೊಂಡಿದ್ದೀನಿ. ಸೊ ಕಂಪ್ಲೀಟಾಗಿದ್ದೀನಿ, ಯಾವ ಥರ ಫಿಟ್ ಮಾಡೋದು ಅಂತ ಹೇಳ್ತೀನಿ ಇವಾಗ. ಸೊ ಫಸ್ಟ್ ಇಲ್ಲಿ ನನಗೆ ಜಾಗ ಇದೆಯಲ್ಲ, ಸೊ ಈ ಜಾಗದಲ್ಲಿ ಆರಾಮಾಗಿದ್ದೀನಿ ಹಾಕ್ಬಿಡೋದು. ಇದರಲ್ಲಿ ಎಲ್ಲೋ 2 ಲೈನ್ ಬಂದ್ಬಿಟ್ಟು, ಎಲ್ಲೋ ಲೈನ್ 2 ಇರುತ್ತಲ್ಲ, ಇದರಲ್ಲಿ ಬಂದ್ಬಿಟ್ಟು ನಮಗೆ ಈ ರೈಟ್ ಸೈಡ್ ಇಂಡಿಕೇಟರ್ ಇರುತ್ತಲ್ಲ, ಇದ್ರ ಕೇಬಲ್ ಎಲ್ಲಿದೆ ನೋಡಬೇಕು. ಸೊ ರೈಟ್ ಸೈಡ್ ಇಂಡಿಕೇಟರಲ್ಲಿ ಪ್ಲಸ್ ಇದು. ಸೊ ಈ ಪ್ಲಸ್ಗೆ ಒಂದು ಎಲ್ಲೋ ಕೊಡಬೇಕು. ಸೊ ಒಂದು ಎಲ್ಲೋ ಕಲರ್ ಈ ಪ್ಲಸ್ಗೆ ಕೊಡಬೇಕು. ರೈಟ್ ಸೈಡ್ ಇಂಡಿಕೇಟರ್ ಪ್ಲಸ್ ಇದೆಯಲ್ಲ ಇಲ್ಲಿ, ಸೊ ಈ ಪ್ಲಸ್ಗೆ ಈ ಎಲ್ಲೋ ಕನೆಕ್ಷನ್ ಕೊಡಬೇಕು. ಸೊ ಕೊಡ್ತೀನಿ, ಕೊಟ್ಟಾದ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತ. ಕನೆಕ್ಷನ್ ಯಾವ ಥರ ಕೊಟ್ಟಿದ್ದೀನಿ ಅಂತ ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು 2 ಎಲ್ಲೋ ಕಲರ್ ವೈರ್ ಇದೆಯಲ್ಲ, ಸೊ ಅದರಲ್ಲಿ ನಾನು ಲೆಫ್ಟ್ ಸೈಡು ಇಂಡಿಕೇಟರ್ ಪಾಸಿಟಿವ್ ಇದೆಯಲ್ವಾ, ಸೊ ಇದು ನೋಡಿ ಪಾಸಿಟಿವ್, ಸೊ ಇಲ್ಲಿ ಕೊಟ್ಟಿದ್ದೀನಿ. ಸೊ ಆಮೇಲೆ ರೈಟ್ ಸೈಡ್ ಇಂಡಿಕೇಟರು ಪಾಸಿಟಿವ್ ಇದೆಯಲ್ವಾ, ಸೊ ಇಲ್ಲಿದೆ ನೋಡಿ ಪಾಸಿಟಿವ್. ಸೊ ಈ ಪಾಸಿಟಿವ್ ಕನೆಕ್ಷನ್ ಕೊಟ್ಟಿದ್ದೀನಿ. ಹಾಗೆಯೇ ನೆಕ್ಸ್ಟು ಇದರಲ್ಲಿ 2 ರೆಡ್ಡು ಬ್ಲ್ಯಾಕು ಪಾಸಿಟಿವ್ ನೆಗೆಟಿವ್ 2 ವೈರ್ ಇದೆಯಲ್ಲ, ಸೊ ಇದರಲ್ಲಿ ಒಂದು ವೈರ್ ಬಂದ್ಬಿಟ್ಟು ನಾನು ಬ್ಲ್ಯಾಕ್ನ ಈ ಸ್ವಿಚ್ಚಿಗೆ ಕೊಟ್ಟಿದ್ದೀನಿ. ಸೊ ಈ ಸ್ವಿಚ್ ಇದೆಯಲ್ಲ, ಇಲ್ಲಿಗೆ ಸ್ವಿಚ್ ವೈರ್ ಇದೆಯಲ್ಲ, ಸೊ ಇದಕ್ಕೆ ಕೊಟ್ಟಿದ್ದೀನಿ. ಸೊ ಇದರ ಸ್ವಿಚ್ಚಿಂದ ಇನ್ನೊಂದು ವೈರ್ ಬರುತ್ತಲ್ಲ ರೆಡ್ಡು, ಅದು ಬಂದ್ಬಿಟ್ಟು ನಾನು ಇಲ್ಲಿ ನೆಗೆಟಿವ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಫ್ಲ್ಯಾಶರಲ್ಲಿ ಇನ್ನೊಂದು ವೈರ್ ಉಳಿತಲ್ವಾ, ಸೊ ಈ ವೈರ್ ಬಂದ್ಬಿಟ್ಟು ನಾನು ಇಲ್ಲಿ ಇಗ್ನೇಷನ್ ಕೀ ಇದೆಯಲ್ಲ, ಸೊ ಇದ್ರ ಪಾಸಿಟಿವ್ ಲೈನ್ ಇದೆ ನೋಡಿ, ಇದು ಪಾಸಿಟಿವ್ ಇದು ನೆಗೆಟಿವ್. ಸೊ ಈ ಪಾಸಿಟಿವ್ ಲೈನ್ ಇದೆಯಲ್ಲ, ಸೊ ಈ ಲೈನ್ಗೆ ನಾನು ಕನೆಕ್ಷನ್ ಕೊಟ್ಟಿದ್ದೀನಿ ವೈರ್ನ. ಸೊ ನೋಡಿ ಕ್ಲೀನಾಗಿ ಮತ್ತೊಂದು ಸರಿ ತೋರಿಸ್ತೀನಿ. ಸೊ ಇದು ಪಾಸಿಟಿವ್ ಕೊಟ್ಟಿದ್ದೀನಿ ಇಗ್ನೇಷನ್ಗೆ, ಇದು ಬಂದ್ಬಿಟ್ಟು ಬ್ಲ್ಯಾಕ್ ಇದಕ್ಕೆ ಬಟನಿಗೆ ಕೊಟ್ಟಿದ್ದೀನಿ. ಸೊ ಯೆಲ್ಲೋ ಕಲರ್ 2 ಬಂದ್ಬಿಟ್ಟು ಈ ಕಡೆ ಒಂದು ಇಂಡಿಕೇಟರ್ ಪಾಸಿಟಿವ್ಗೆ, ಈ ಕಡೆ ಒಂದು ಇಂಡಿಕೇಟರ್ ಪಾಸಿಟಿವ್ ಕೊಟ್ಟಿದ್ದೀನಿ. ಸೊ ಟೋಟಲಾಗಿ ಕನೆಕ್ಷನ್ ಮುಗೀತು. ಸೊ ಇವಾಗ ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣೋದಂತ. ಬಟನ್ ಆನ್ ಮಾಡ್ತೀನಿ. ಸೊ ನೋಡಿ, ಸೊ ಇಲ್ಲಿ ನಮ್ಗೆ ಹಜಾರ್ಡಲ್ಲಿ ಸೌಂಡ್ ಬರ್ತಿದೆ ನೋಡಿ, ಟಿಕ್ 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 ಅಂತ. ಸೊ ಪ್ಯಾಟರ್ನ್ ಚೇಂಜ್ ಮಾಡೋದು ಹೆಂಗೆ ಅಂದರೆ, ಸೊ ಇಲ್ಲಿ ಬಟನ್ ಇದೆಯಲ್ಲ, ಆನ್ ಆಫ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡಿದ್ರೆ ಚೇಂಜ್ ಆಯ್ತು ನೋಡಿ ಪ್ಯಾಟರ್ನ. ಈ ಥರ ಸಖತ್ ಬ್ರೈಟು ಲೈಟ್ ಮಾತ್ರ. ಸೊ ಮತ್ತೆ ಇವು ಪ್ಯಾಟ್ರನ್ ಚೇಂಜ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಮತ್ತೆ ಚೇಂಜ್ ಮಾಡ್ತೀನಿ ಈ ಥರ. ಸೊ ಮತ್ತೆ ಚೇಂಜ್ ಮಾಡ್ತೀನಿ ನೋಡಿ ನೋಡಿ ಈ ಥರ ನೋಡಿ. ಈಗ ಸಪ್ರೇಟ್ ಈ ಕಡೆ ಒಂದು ಆನ್ ಆಗುತ್ತೆ. ಸೊ ಈ ಥರ ಆ ಕಡೆ ಒಂದು ಸರಿ ಈ ಕಡೆ ಒಂದು ಸರಿ ಆಗುತ್ತೆ. ಇನ್ನೊಂದು ಪ್ಯಾಟ್ರನ್ ಚೇಂಜ್ ಮಾಡೋಣ. ಸೊ ಈ ಥರ ಈ ಪ್ಯಾಟ್ರನ್ ಚೆನ್ನಾಗಿದೆ. ಸೊ ಈ ಥರ ಇನ್ನೂ ತುಂಬ ಪ್ಯಾಟ್ರನ್ಸ್ ಇದೆ. ಸೊ ಇದನ್ನು ಲಾಸ್ಟಲ್ಲಿ ಕಂಪ್ಲೀಟಾಗಿ ಚೆಕ್ ಮಾಡೋಣ ಎಷ್ಟು ಪ್ಯಾಟ್ರನ್ ಇದೆ ಅಂತ. ಸೊ ಕಂಪ್ಲೀಟಾಗಿ ಫಿಟ್ ಮಾಡಿಬಿಟ್ಟು ಯಾವ ಥರ ಕಾಣುತ್ತೆ ಫೈನಲಾಗಿ ನೋಡೋಣಂತೆ. ಇವಾಗ ಎಕ್ಸಾಂಪಲ್ ಒಂದು ವೈರಿಂಗ್ ಡೈಗ್ರಾಮ್ ತೋರಿಸ್ತೀನಿ ನೋಡಿ. ಸೊ ಇಷ್ಟೊತ್ತು ಏನೇನು ನಾನು ವೈರಿಂಗ್ ಮಾಡಿದ್ದೀನಿ, ಸೊ ಅದು ಕಂಪ್ಲೀಟಾಗಿ ಈ ಡೈಗ್ರಾಮಲ್ಲಿದೆ, ನೋಡ್ಕೊಳ್ಳಿ ಹಂಗೆ. ಕಂಪ್ಲೀಟಾಗಿ ಫಿಟ್ಟಿಂಗ್ ಎಲ್ಲ ಮುಗೀತು ಇವಾಗ. ಸೊ ಕಂಪ್ಲೀಟಾಗಿ ಫಿಟ್ಟಿಂಗ್ ಮುಗಿದೆ. ಇವಾಗ ನಾರ್ಮಲ್ ಕಂಪ್ನಿ ಸ್ವಿಚ್ ಇರುತ್ತಲ್ಲ, ಸೊ ಅದನ್ನ ಆನ್ ಮಾಡಿಕೊಂಡು ಕಂಪ್ನಿದು ಮಾಮೂಲಿ ಸ್ವಿಚ್ ಆನ್ ಮಾಡೋಣ. ಇವಾಗ ಇದು ಕಂಪ್ನಿದು ಸ್ವಿಚ್ಚು. ಸೊ ಈ ಥರ ಆನ್ ಆಗಿರುತ್ತೆ ಕಂಪ್ನಿ ಸ್ವಿಚ್ಚಲ್ಲಿ. ಕಂಪ್ನಿ ಸ್ವಿಚ್ಚು ಇವಾಗ ನಾನು ಹಜಾರ್ಡ್ ಫ್ಲ್ಯಾಶರ್ ಕೊಡಿಸಿದ್ರಲ್ಲ, ಸೊ ಅದನ್ನು ಆನ್ ಮಾಡ್ಕೊಂಡೆ. ಇಲ್ಲಿದೆ ನೋಡಿ ಸ್ವಿಚ್ಚು, ಇದು ಈಗ ಆನ್ ಮಾಡಿಕೊಂಡೆ, ಸ್ಟಾರ್ಟ್ ಆಯ್ತು ನೋಡಿ. ಸೊ ಇದರಲ್ಲಿ ಇನ್ನೂ ಪ್ಯಾಟ್ರನ್ ಇದೆ. ಸೊ ತೋರಿಸ್ತೀನಿ ಪ್ಯಾಟ್ರನ್ ಎಲ್ಲನೂ. ಈ ಥರ ಕಾಣುತ್ತೆ ನೋಡಿ. ಲೈಟ್ ಮಾತ್ರ ಸಾಕಷ್ಟು ಬ್ರೈಟ್ ಆಗಿದೆ. ಸೊ ಇವಾಗ ಫಸ್ಟ್ ಪ್ಯಾಟ್ರನ್. ಇವಾಗ ನೆಕ್ಸ್ಟು ಸೆಕೆಂಡ್ ಪ್ಯಾಟ್ರನ್ ನೋಡೋಣ ಯಾವ ಥರ ಇದೆ ಅಂತ. ಸೆಕೆಂಡು, ಆಮೇಲೆ ಮೂರನೇದ್ದು, ನೆಕ್ಸ್ಟ್ ಇವಾಗ ನಾಲ್ಕನೇದು ನೋಡೋಣ. ಸೊ ನಾಲ್ಕನೇದು ಇದು. ನೆಕ್ಸ್ಟು ಐದನೇದು ನೋಡೋಣ, 5. ಸೊ ನೆಕ್ಸ್ಟು 6ನೇದು ನೋಡೋಣ, 6 ಇದು. ಸೊ ಇನ್ನೂ ಪ್ಯಾಟ್ರನ್ ಇದೆ ಅನಿಸುತ್ತೆ ಇದರಲ್ಲಿ, ಬಟ್ ಇವಾಗ ಇಷ್ಟು ಸಾಕು. ಸೊ ಇನ್ನೂ ಜಾಸ್ತಿ ಪ್ಯಾಟ್ರನ್ ಇರ್ಬೇಕು ಅನಿಸುತ್ತೆ.